ಮಾಧ್ಯಮದ ಸ್ನೇಹಿತರು, ನಿಮಗೂ ಕೂಡ ಕೊರೋನಾ ಸೋಂಕಿನ ತೊಂದರೆ ಇದೆ. ಆದರೂ ಕೂಡ ಪ್ರೀತಿಯಿಂದ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಾನು ಮನ ತುಂಬಿದ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಈಗಾಗಲೇ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಜಿ ಯುವಕ ಕಾಂಗ್ರೆಸ್ನ ಅಧ್ಯಕ್ಷರು ಮಾಡಿದ್ದಾರೆ. ಈ ಒಂದು ಬೆಡ್ ಬ್ಲಾಕಿನ ಬಗ್ಗೆ ಕೋಮು ಬಣ್ಣ ಹಚ್ಚುವ ಪ್ರಯತ್ನ ಮಾಡಿರ್ತಕ್ಕಂಥದ್ದು, ಅದರ ಬಗ್ಗೆ ಅವರು ಮಾತಾಡಿದ್ದಾರೆ. ನಾನು ಒಂದೇ ವಾಕ್ಯದಲ್ಲಿ ತೇಜಸ್ವಿ ಸೂರ್ಯನ ಹೇಳಿಕೆಯನ್ನು ನಾನು ಖಂಡಿಸ್ತೇನೆ. ಕೋವಿಡ್ ಸಮಸ್ಯೆ ಸಂದರ್ಭದಲ್ಲಿ ಕೋಂಬನ್ನು ಹಚ್ಚಿರ್ತಕ್ಕಂಥದ್ದು ದುರದೃಷ್ಟ. ರಾಜಕೀಯ ಲಾಭವನ್ನು ಯಾವ ರೀತಿಯಲ್ಲಿ ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತೇಳಿ BJPಯ ಧೋರಣೆಯಿಂದ ನಮಗೆ ಅರ್ಥ ಆಗುತ್ತೆ. ಲಾಕ್ಡೌನ್, ಸಂಪೂರ್ಣ ಲಾಕ್ಡೌನ್ ಒಂದು ವೇಳೆ ಘೋಷಣೆ ಆದರೆ ನಾನು ಮತ್ತೊಮ್ಮೆ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡ್ತಾ ಇದ್ದೇನೆ. ಸಂಪೂರ್ಣ ಲಾಕ್ಡೌನ್ ಮಾಡೋದಾದರೆ ಈಗಾಗಲೇ ಬಡವರು ಬದುಕಲಿಕ್ಕೆ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು. ನಾನು ಇದನ್ನು ಸುಮಾರು ಸಲ ಹೇಳಿದ್ದೇನೆ. ಮತ್ತೊಮ್ಮೆ ನಾನು ಈ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮತ್ತು ಕೆಲವು ರಾಜ್ಯದಲ್ಲಿ ಕೆಲವು ಬಿಲ್ಲುಗಳನ್ನು ವಿದ್ಯುತ್ ಬಿಲ್ ಸಹಿತವಾಗಿ ಮನ್ನಾ ಮಾಡತಕ್ಕಂಥದ್ದನ್ನು ಮಾಡಿದ್ದಾರೆ. ಹಾಗೆಯೇ ಸಂಪೂರ್ಣ ಲಾಕ್ಡೌನ್ ಮಾಡ್ತಕ್ಕಂಥ ಸನ್ನಿವೇಶ ಬಂದರೆ ಅದನ್ನು ಕೂಡ ಮಾಡಬೇಕು. ಸಾರ್ವಜನಿಕವಾಗಿ ನಮಗೆ ಬಂದ ಅಭಿಪ್ರಾಯವನ್ನು ಕೂಡ ನಾವು ಜಿಲ್ಲಾಡಳಿತಕ್ಕೆ ಸೂಚಿಸಬೇಕು ಅಂತ ನನ್ನ ಸ್ನೇಹಿತರು ಹೇಳಿದ ಪ್ರಕಾರ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿತರು ಮತ್ತು ಇತರ ಸೋಂಕಿತರು ಅವರಲ್ಲಿ ಅವರ ಸಂಬಂಧಿಕರು ಅವರು ಬೇಕಾದವರು ಅಲ್ಲಿ ಇರಬೇಕಾದ್ರೆ ಪ್ರತ್ಯೇಕವಾಗಿ ವಾಸ್ತವ್ಯವನ್ನು ಮಾಡ್ತಕ್ಕಂಥ ಒಂದು ವೇಳೆ ನಿಲ್ಲಬೇಕು ಅಂತ ಇದ್ದರೆ ಪ್ರತ್ಯೇಕವಾದ ವ್ಯವಸ್ಥೆಯನ್ನು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಮಾಡಬೇಕು ಅಂತ ನನ್ನ ಒಂದು ವಿನಂತಿ. ವೆನ್ಲಾಕ್ ಆಸ್ಪತ್ರೆ ಪ್ರತ್ಯೇಕವಾದ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಅಲ್ಲಿ ಒಂದು ಕ್ಯಾಂಟೀನ್ ಇದೆ. ಕೋವಿಡ್ ಮಾರ್ಗಸೂಚಿಯ ಪ್ರಕಾರ ಆ ಕ್ಯಾಂಟೀನನ್ನು ತೆರೆಯಲಿಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಜನರ ಒಂದು ಬೇಡಿಕೆ ಇದು. ಜನರ ಬೇಡಿಕೆ ಯಾಕಂತಂದರೆ ಆ ಕ್ಯಾಂಟೀನ್ ಇದ್ದರೆ ಅವ್ರಿಗೆ ತಿಂಡಿ ಊಟ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಅದರಿಂದಾಗಿ ಅದರ ಬಗ್ಗೆ ನಾನು ಜಿಲ್ಲಾಡಳಿತಕ್ಕೆ ಒಂದು ಮನವಿಯನ್ನು ಮಾಡ್ತೀನಿ. ಪರಿಶೀಲಿಸಬೇಕು. ಎರಡು ಮುಖ್ಯವಾದ ವಿಷಯವನ್ನು ಪರಿಶೀಲಿಸಬೇಕು. ಇನ್ನೊಂದು ವಿಷಯ, ಉಡುಪಿಯ ಸಂಸದೆ
ಶೋಭಾ ಕರಂದ್ಲಾಜೆಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಒಂದು ಕೊರೋನಾ ಸಂದರ್ಭದಲ್ಲಿ ಏನು ವಿಪಕ್ಷದವರು ಮಾತಾಡ್ತಾರೆ, ಅವರು ಬಿಟ್ಟು ಹೋದ ತಪ್ಪು ನೀತಿಯಿಂದಾಗಿ ನಮಗೆ ಸಮಸ್ಯೆ ಅಂತೇಳಿ. ಅವ್ರು ಬಿಟ್ಟು ಹೋದ ವ್ಯವಸ್ಥೆ, ಕೆಟ್ಟ ವ್ಯವಸ್ಥೆ, ಬಿಟ್ಟು ಹೋದ ಕೆಟ್ಟ ವ್ಯವಸ್ಥೆಯಿಂದ ಅಂತೇಳಿ. ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿದ್ದಾರೆ. ಈ ಸರ್ಕಾರಕ್ಕಿಂತ ಹಿಂದಿನ ಸಮ್ಮಿಶ್ರ ಸರ್ಕಾರ ಬಂದಿತ್ತು, ಅದರ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯ ಅವರಿಗೆ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಿದ್ದಾರೆ. ಆದರೆ ಸಿದ್ದರಾಮಯ್ಯನ ಆಡಳಿತ ವ್ಯವಸ್ಥೆಯ ಬಗ್ಗೆ ಯಾರು ಟೀಕೆ ಮಾಡ್ತಕ್ಕಂಥ ಅವಕಾಶ ಇಲ್ಲ. ಇವತ್ತು ಧರ್ಮಾರ್ಥ ಅಕ್ಕಿ ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ಅಥವಾ ಇಂದಿರಾ ಕ್ಯಾಂಟೀನ್ ಅಂತ ವ್ಯವಸ್ಥೆ ಇರ್ಬೋದು, ಹಾಲು ಉತ್ಪಾದಕರಿಗೆ ಕೊಡ್ತಕ್ಕಂಥ ಬೆಂಬಲ ಬೆಲೆ ಇರಬಹುದು, ವಿದ್ಯಾಸಿರಿ ಕಾರ್ಯಕ್ರಮ, ಪ್ರತಿಯೊಂದು ವಿಚಾರಗಳು ಇವತ್ತು ಈ ಒಂದು ಕೊರೋನಾ ಸಂದರ್ಭದಲ್ಲಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಕಾಣದಲ್ಲಾಯಿತು. ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡಬೇಕು ಅಂದರೆ ಹಿಂದಿನ ವ್ಯವಸ್ಥೆ ಅಂತ ಹೇಳಿದರೆ 6 ವರ್ಷ ಆಯಿತು ಅವ್ರ ಸರ್ಕಾರ ಬಂದು. ಹಿಂದಿನ ವ್ಯವಸ್ಥೆ ಅಂತೇಳಿ ಮಾತಾಡ್ತಾ ಹೋದರೆ ಇದು ಸರಿಯಾದಂಥ ಮಾತಲ್ಲ. ಆದರೆ ಒಂದು ಮಾತನ್ನು ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. UPA ಸರ್ಕಾರ ಇದ್ದಾಗ ವಿಪಕ್ಷದವರ ಟೀಕೆಗಳು ಏನು ಅನ್ನೋದನ್ನು ಕೂಡ ಸ್ವಲ್ಪ ಮತ್ತೊಮ್ಮೆ ತಾವು ಗಮನಿಸಬೇಕು. UPA ಸರ್ಕಾರ ಇದು ಸರಿ ಇಲ್ಲ, ಆವಾಗ ಪೆಟ್ರೋಲ್ ಡೀಸೆಲ್ ದರ $140 ಒಂದು ಬ್ಯಾರಲ್ಗೆ ಇದ್ದಾಗ $70 ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಈ ಸರ್ಕಾರ ಸರಿ ಇಲ್ಲ, UPA ಸರ್ಕಾರ ಡೀಸೆಲ್ ಪೆಟ್ರೋಲ್ ದರ ಜಾಸ್ತಿ ಮಾಡಿದ್ದಾರೆ, ಗ್ಯಾಸ್ ದರ ಜಾಸ್ತಿ ಮಾಡಿದ್ದಾರೆ ಅನ್ನುವಂಥ ಆರೋಪ. ಆಧಾರ್ ಕಾರ್ಡ್ ಮಾಡ್ತಾರೆ, ಆಧಾರ್ ಕಾರ್ಡ್ನ ಮೂಲಕ ಜನರಿಗೆ ಮುಂದಿನ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗಳಾಗ್ಬೋದು ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. GST ನಮ್ಮ ಕಾಲದಲ್ಲಿ 18% ಟ್ಯಾಕ್ಸಿ ಹಾಕಬೇಕು ಅಂತ ಉದ್ದೇಶ ಇತ್ತು. GST ತರಲಿಲ್ಲ. GST ತಂದರೆ ಬಡವರಿಗೆ, ಜನಸಾಮಾನ್ಯ ತೊಂದರೆ ಆಗುತ್ತೆ ಅನ್ನುವುದು ಅವರ ಆರೋಪ. ಭ್ರಷ್ಟಾಚಾರ ಇದೆ, ಜನ ಲೋಕಪಾಲ್ ಮಾಡಬೇಕು ಅಂತೇಳಿ ಅವರ ಒಂದು ಬೇಡಿಕೆ. ಇದನ್ನು ನಾವು ಮತ್ತೊಮ್ಮೆ ನಾನು ನೆನಪು ಮಾಡೋದು, ಮಾಧ್ಯಮದ ಸ್ನೇಹಿತರು ಕೂಡ ನೀವು ಮತ್ತೊಮ್ಮೆ ನಾನು ನೆನಪು ಮಾಡೋದು, ಜನ ಲೋಕಪಾಲ್ ಮಾಡಬೇಕು, ಭ್ರಷ್ಟಾಚಾರ ನಿಗ್ರಹ ಮಾಡಬೇಕು ಅಂತೇಳಿ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ನಾವು 40% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ನಾವು ಅನುಮತಿ ಕೊಟ್ಟಾಗ ಇವರ ಹಿಂದೂ ಸ್ವದೇಶಿ ಜಾಗರಣ ಮಂಚ ಅಂತೇಳಿ ಇದು ವಿದೇಶದ ದುಡ್ಡನ್ನು, ಬಂಡವಾಳವನ್ನು ಇಲ್ಲಿ ಹಾಕಿ ವಿದೇಶಕ್ಕೆ ಮಾರಾಟ ಮಾಡುವಂಥ ಉದ್ದೇಶ ಅಂತೇಳಿ UPA ಸರ್ಕಾರದ ಮೇಲೆ ಅವರ ಆರೋಪ. ಮೀನಾಕ್ಷಿ ಲೇಖಿ ಅಂತ ಒಂದು ಅವರ ಭಾಷೆ ನನ್ನಲ್ಲಿ ಇವತ್ತಿಗೂ ಕೂಡ ಇದೆ. ಮನಮೋಹನ್ ಸರ್ಕಾರ ನೋಟ್ ಬಂದ್ ಮಾಡ್ತದೆ, ನೋಟ್ ಬಂದ್ ಮಾಡೋದ್ರಿಂದಾಗಿ ಜನರಿಗೆ ಬದುಕಲಿಕ್ಕೆ ಕಷ್ಟ ಆಗ್ಬೋದು, ಅವರು ಶೇಖರಣೆ ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ಹಣ ನೀನು ತೊಂದರೆ ಆಗುತ್ತೆ ಅಂತ ನಾವು ಮಾಡಿಲ್ಲ. ಆದರೆ ಇದು ಆರೋಪ.
ಚುನಾವಣೆ ಸಂದರ್ಭದಲ್ಲಿ ಇದೆಲ್ಲ ಆರೋಪಗಳನ್ನು ಮಾಡಿದ್ದಾರೆ. ಅವರ ಅಧಿಕಾರಕ್ಕೆ ಬಂದು ಏನು ಮಾಡಿದ್ದಾರೆ ಅಷ್ಟೇ ನಾನು ಹೇಳೋದು. ಅದು ತಮ್ಮ ವಿವೇಚನೆಗೆ ನಾನು ಬಿಟ್ಟಿದ್ದೇನೆ, ಜನರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. UPCL ಇದೇ ಶೋಭಾ ಕರಂದ್ಲಾಜೆಲ್ಲ ನಾನು ಕೇಳ್ತೀನಿ, UPCL ನಮ್ಮ ಜಿಲ್ಲೆಗೆ ಬರಬಾರ್ದು ಅಂತ ಹೋರಾಟ ಮಾಡಿದವರು ಯಾರು? ಬಹಳ ದೊಡ್ಡ ಹೋರಾಟ ಮಾಡಿದವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದೇ ಬಿಜೆಪಿಯವರು. UPSC ಅನುಮತಿ ಕೊಟ್ಟವರು ಯಾರು? ಇದೇ ಬಿಜೆಪಿಯವರು. UPCL ಬರಬಾರ್ದು ಅಂತ ಹೋರಾಟ ಮಾಡಿದವರು, ಬಹಳ ದೊಡ್ಡ ಹೋರಾಟವನ್ನ ಮಾಡಿದವರು ಯಾರು? ಭಾರತೀಯ ಜನತಾ ಪಕ್ಷ. ಬಹಳ ದೊಡ್ಡ ಒಂದು ಪಕ್ಷ ಇದೆ ಅಲ್ಲ, ಸುಳ್ಳು ಮತ್ತು ಮೋಸ ಮಾಡುವಂಥ ಪಕ್ಷ. ಸುಳ್ಳು ಮತ್ತು ಮೋಸ, ನಮಗೆ ಮೋಸ ಮಾಡುವಂಥ ಜನ, ನಮಗೆ ಮೋಸ ಮಾಡುವಂಥ ನಮಗೆ ಮೋಸ ಮಾಡ್ತಕ್ಕಂಥ ಜನ, ಅದೇ ಜನ ಮಾಡಿರ್ತಕ್ಕಂಥದ್ದು. ಕಸ್ತೂರಿ, ನಾನು ಫಾರೆಸ್ಟ್ ಮಿನಿಸ್ಟರ್, ನಾನು ಇವತ್ತು ಹೇಳ್ತೀನಿ, ನೀವು ಎಷ್ಟು ಬರಲಿಕ್ಕಾಗುತ್ತೆ ಅದನ್ನು ಮುಖ್ಯ ಅಲ್ಲ. ಕಸ್ತೂರಿ ರಂಗನ ವರದಿ ಬರ್ತದೆ ಅಂಥೇಳಿ ಕಾಂಗ್ರೆಸ್ನ ಮೇಲೆ ಬರ್ತದೆ. ಆ್ಯಕ್ಚುಲಿ ಕಸ್ತೂರಿ ರಂಗನ ವರದಿ ಜಾರಿ ಆಗಿಲ್ಲ, ಡ್ರಾಫ್ಟ್ ನೋಟಿಫಿಕೇಶನ್ ಮಾತ್ರ ಬಂದಿರತಕ್ಕಂಥದ್ದು. ಕಸ್ತೂರಿ ರಂಗನ್ ವರದಿ ನಾವು ಕಡೆಗೆ ಬೇಡ ಅಂತ ಬರೆದ ಕಾಪಿ ನನ್ನ ಹತ್ರ ಇದೆ. ಬೇಡ, ನಮಗೆ ಬೇಡ. ಆದರೆ ಇನ್ನೂ ಕಸ್ತೂರಿ ರಂಗನ್ ವರದಿ ಸಮಸ್ಯೆ ಪರಿಹಾರ ಆಗಿಲ್ಲ. ಕೇಂದ್ರದಲ್ಲಿ ಸರ್ಕಾರ, NDA ಸರ್ಕಾರ ಇದೆ. ಮೊನ್ನೆ ಒಂದು ಸ್ಟೇಟ್ಮೆಂಟ್, ರಾಜ್ಯ ವಿರೋಧ ಮಾಡ್ತಂದೆ. ನಾವು ಸಹ ವಿರೋಧ ಮಾಡಿದ್ದೇವೆ, ಕಾಂಗ್ರೆಸ್ ಸರ್ಕಾರ ಕೂಡ ವಿರೋಧ ಮಾಡಿದ್ದೇವೆ, ನಾವು ಪತ್ರ ಬರೆದಿದ್ದೇವೆ. ಆ ಪತ್ರ ಬರೆದ ತಕ್ಷಣ ಏನಾಗುವುದಿಲ್ಲ. ಕಸ್ತೂರಿ ರಂಗನ್ ಹುಲಿ ಯೋಜನೆ ಬರ್ತದೆ, ಒಬ್ಬ MLA ಆದ ಈ ಜಿಲ್ಲೆಯಲ್ಲಿ. ನಮ್ಮ ಸರ್ಕಾರದ ಇಲ್ಲಿ ಯೋಜನೆ ಮಂಜೂರಾಗಿಲ್ಲ. ನಾನು ಫಾರೆಸ್ಟ್ ಮಂತ್ರಿಯಾಗಿ ಹೇಳ್ತೇನೆ, ಕೇಂದ್ರದಲ್ಲಿ NDA ಸರ್ಕಾರ ಬಂದಾಗ ಹುಲಿ ಯೋಜನೆ ಮಂಜೂರಾತಿ ಆಗಿದೆ. UPA ಸರ್ಕಾರ ಇದ್ದಾಗ ಮಂಜೂರಾತಿ ಆಗಲಿಲ್ಲ. ಇದು ನಿಮ್ಮ ಮಾಹಿತಿ ಹಕ್ಕಿನಲ್ಲಿ ಕೇಳಬಹುದು ಯಾವಾಗ ಆಗಿದೆ ಅಂತೇಳಿ. ನಾವು ಅನುಷ್ಠಾನ ಮಾಡಲಿಲ್ಲ. ಅದನ್ನು ಅನುಷ್ಠಾನ ಮಾಡ್ತಿದ್ರೆ ಇನ್ನೂ ಜನರಿಗೆ ತೊಂದರೆ ಆಗ್ತಿತ್ತು. ಓಟಿನಾಗಿ ಒಂದು ಅಪಪ್ರಚಾರ ಮಾಡತಕ್ಕ ಒಂದು ಪಕ್ಷ ಇದು ದೇಶದಲ್ಲಿ, ರಾಜ್ಯದಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥದ್ದು. ಎತ್ತಿನಹೊಳೆ ಯೋಜನೆ ಬಗ್ಗೆ ನಮ್ಮ ಸಂಸದರು ಪಾದಯಾತ್ರೆ ಮಾಡಿದ್ರಲ್ಲ, ಈಗ ಅವರು ಸತ್ತು ಹೋಗಿದ್ದಾರ? ಮತ್ತೆ ಕೇಳ್ತೀನಿ ನಾನು. ನಮ್ಮ ಮೇಲೆ ಏನು ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರಲ್ಲ, ಕೆಲವು ಮಂದಿ ಸೇರಿದ್ದಾರೆ. ಅದು ಬೇಡಿ, ಪಾಪ ಕೆಲವು ಜನರಿಗೆ ತಿಳುವಳಿಕೆಯ ಕೊರತೆಯಿಂದಾಗಿ, ದಡ್ಡತನದ ಒಂದು ದೃಷ್ಟಿಯಿಂದ ಕೆಲವೊಂದು ಸಹಾಯ ಮಾಡಿರ್ಬೋದು. ಆರೋಪ ನಮ್ಮ ಮೇಲೆ ಭಾಳ ದೊಡ್ಡದಾಗಿ ಬಂತು. ಪತ್ರಿಕಾಗೋಷ್ಠಿಯನ್ನು ಬಹಿಷ್ಕಾರ ಮಾಡತಕ್ಕಂಥ ದಿನಗಳು ಬಂತು. ತಾವೆಲ್ಲ ಅದಕ್ಕೆ ಕಾರಣೀಭೂತರಲ್ಲ. ಕೆಲವು ಜನ ನಿಮ್ಮನ್ನು ತಪ್ಪು ಮಾಹಿತಿಯನ್ನು ಕೊಟ್ಟು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು, ರಾಜಕಾರಣವನ್ನು ಬಯಸ್ತಕ್ಕಂಥ ಪತ್ರಿಕೆಯವರು ಕೂಡ ನನ್ನ ಪತ್ರಿಕಾಗೋಷ್ಠಿಗೆ ಬಹಿಷ್ಕಾರ ಆಯಿತು ಇಲ್ಲೇ. ಈಗ ಯಾಕೆ ಅದು ಆಗೋದಿಲ್ಲ? ಈಗ ಎತ್ತಿನಹೊಳೆಯನ್ನು ಸ್ಟಾಪ್ ಆಗಿದೆ. ನಾನು ಇದು ಯಾಕೆ ಹೇಳ್ತೇನೆ ಅಂತಂದರೆ, BJP ಪಕ್ಷ ಓಟಿಗಾಗಿ ಹುಟ್ಕೊಂಡಿರತಕ್ಕಂಥ ಪಕ್ಷ. ಇದಕ್ಕೂ 100ಕ್ಕೆ 100 ಸತ್ಯ. ಓಟಿಗಾಗಿ ಹುಟ್ಕೊಂಡಿರ್ತಕ್ಕಂಥ ಪಕ್ಷ. ಕಾಂಗ್ರೆಸ್ ಸರ್ಕಾರ ಇದ್ದಾಗ, UPA ಇದ್ದಾಗ ಏನೇನು ಬರ್ತದೆ ಅಂತ ಹೇಳ್ತಾರೆ ಅದನ್ನೆಲ್ಲ ಮಾಡಿದವರು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಾವು 40% ಮಾಡಿದ್ವಿ. ಪತ್ರಿಕಾ ಸ್ನೇಹಿತರು ತಿಳ್ಕೊಳ್ಳಿ, ಇವರು 100% ಮಾಡಿದವರು. ನಾವು ಆಧಾರ್ ಕಾರ್ಡ್ ಮಾಡಿದ್ದೇವೆ, ಕಡ್ಡಾಯ ಆಧಾರ್ ಕಾರ್ಡ್ ಬೇಕು ಅಂತ ಮಾಡಿದವರು ಇದೇ NDA. ನಾವು GSTಯಲ್ಲಿ 18%ಕ್ಕಿಂತ ಜಾಸ್ತಿ ಟ್ಯಾಕ್ಸ್ ಹಾಕಬಾರ್ದು. ಇವರು 28% ಟ್ಯಾಕ್ಸ್ ಹಾಕಿದ್ದಾರೆ. ಇವರಿದ್ದಾಗ $35 ಹೋಗಿತ್ತು ಡೀಸೆಲ್ ಪೆಟ್ರೋಲ್ನ ಒಂದು ಬ್ಯಾರಲ್ಗೆ. ಇವತ್ತು 50-60 ಇದೆ, 65 ಇದೆ. ಆದರೆ 100ಕ್ಕಿಂತ ಜಾಸ್ತಿ ಹೋಯಿತು. ಇವರು
ಜನರ ಪರವಾಗಿರ್ತಕ್ಕಂಥವರ, ಇವರು ಜನರ ಪರವಾಗಿರೋದು. ಇವರು ಲೂಟಿಕೋರರು, ದಗೆಕೋರರು, ಮೋಸಗಾರರು, ಲೂಟಿಕೋರರು, ಇವರು ದರೋಡೆಕೋರರು. ಇವರು ನಮ್ಮ ಸುತ್ತಮುತ್ತಲಿನ ದೇಶಗಳು ಸಣ್ಣ ಪಟ್ಟ, ನೇಪಾಳ 60 ರೂಪಾಯಿದು ಕಡಿಮೆ. ನೇಪಾಳ ಎಷ್ಟು ದೊಡ್ಡ ದೇಶ. ಭೂತಾನ 45 ರೂಪಾಯಿ ಇದೆ ಅಂತ ನಾನೊಂದು ಪತ್ರಿಕೆಯಲ್ಲಿ ನೋಡಿದೆ. ನೇಪಾಳ ಎಷ್ಟು ಸಣ್ಣ ದೇಶ, ಅಲ್ಲಿ ನಮಗಿಂತ ಕಡಿಮೆ. ಬಾಂಗ್ಲಾದೇಶ್ ನಮಗಿಂತ ಕಡಿಮೆ. ಪಾಕಿಸ್ತಾನ ಬಲೆ ಕಡಿಮೆ. ಇದನ್ನು ಈ ಕೊರೋನಾ ಸಂದರ್ಭದಲ್ಲಿ ನಾನು ಮಾತಾಡ್ತಕ್ಕಂಥದ್ದಲ್ಲ. ಯಾಕೆಂದರೆ ಶೋಭಾ ಕರಂದ್ಲಾಜೆ ಅವರು ಹೇಳಿದರು, ಹಿಂದಿನ ವ್ಯವಸ್ಥೆಯನ್ನು ಟೀಕೆ ಮಾಡಿದ ಮಂದಿ ಏನು ಮಾಡಿದ್ರು ಅವರ ಅಧಿಕಾರಕ್ಕೆ ಬಂದಾಗ, ನಮ್ಮ GDP ಗ್ರೋತ್ 9% ಇತ್ತು. ಕೊರೋನಾ ಬಂದ ಮೇಲೆ GDP ಕಡಿಮೆ ಆಗಿದ್ದಲ್ಲ. ಪತ್ರಿಕಾ ಮಾಧ್ಯಮ ಸ್ನೇಹಿತರು ಅರ್ಥ ಮಾಡಬೇಕು. GDP ಕೊರೋನಾ ಬರೋದಕ್ಕಿಂತ ಮೊದಲೇ ಕಡಿಮೆ ಆಗಿತ್ತು. GDP ಇದು ಬಹುಶಃ ಇದು ಒಂದು ಜನರಿಗೂ ಅರ್ಥ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣ ಇನ್ನೊಂದು ಯಾವುದಿದ್ರೂ ಕೂಡ ಈಗ ಜನಿಗೆ ಎಚ್ಚರಿಕೆ ಆಗಿದೆ. ಓಹೋ, ಇದೆಲ್ಲ ಬರೀ ಮನ್ ಕಿ ಬಾತಿನ ಸರ್ಕಾರ ಇದು. ಜನ್ ಕಿ ಬಾತ್ ಅವ್ರು ಕೇಳೋದಿಲ್ಲ, ಅವರ ಮನ್ ಕಿ ಬಾತ್ ಮಾತ್ರ ಹೇಳೋದು. ಜನರ ಮಾತನ್ನು ಕೇಳುವಂಥ ಜನ ಅಲ್ಲ ಇವರು ಅಂತೇಳಿ ತೀರ್ಮಾನ ಆಗಿದೆ. ಪ್ರತಿ ಸಂದರ್ಭದಲ್ಲಿ ಭಾವನಾತ್ಮಕವಾಗಿ ಧರ್ಮದ ವಿಷಯವನ್ನು ಎತ್ತಿ, ಬಹುಶಃ ಈ ಕೊರೋನಾ ಸಂದರ್ಭದಲ್ಲಿ ಕೂಡ ಧರ್ಮವನ್ನು ಎತ್ತಿ ಕಟ್ಟಿ ಮಾಡ್ತಕ್ಕಂಥ ಎಷ್ಟು ಸರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಾವು ಕಾಂಗ್ರೆಸ್ ಪಕ್ಷ, ನಾವೊಂದು ವಾರ್ ರೂಮ್, ಬಹುಶಃ ಪತ್ರಿಕಾ ಸ್ನೇಹಿತರಲ್ಲಿ ಬಂದಿದ್ದೀರಿ, ನಮ್ಮ ಲುಕುಮಾನ್ ಯುವ ಕಾಂಗ್ರೆಸ್ ಅಧ್ಯಕ್ಷರ ಕಚೇರಿಯನ್ನು ವಾರ್ ರೂಮ್ ಮಾಡಿದ್ದೇವೆ. ನೀವು ಸ್ವಲ್ಪ ಅದನ್ನು ಕೂಡ ನೋಡಬೇಕು. ನಾವು 2 ಆಂಬ್ಯುಲೆನ್ಸನ್ನು ಇಟ್ಟಿದ್ದೇವೆ. ಒಂದರಲ್ಲಿ ನಮ್ಮ ಆಮ್ಲಜನಕ ಕೂಡ ಇದೆ. ಬರೀ ಆಂಬ್ಯುಲೆನ್ಸ್ ಅಲ್ಲ, ಆಮ್ಲಜನಕ ಸಹಿತವಾದಂಥ ಆಂಬ್ಯುಲೆನ್ಸ್ ಇದೆ. ಅದು ನಿನ್ನೆಯಿಂದ ಅದು ಕೂಡ ಕಾರ್ಯಾಚರಣೆ ಮಾಡ್ತಾ ಇದೆ. ದಾರಿಯಲ್ಲಿ ಇದ್ದವರಿಗೆ ಆಹಾರದ ಪೊಟ್ಟಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಇವರು ಆಗಿ ಪ್ರಚಾರಕ್ಕಾಗಿ ಮಾಡುವಂಥದ್ದಲ್ಲ. ಬಹುಶಃ ಬೀಸ್ ರೋಡ್ನಲ್ಲಿ ನಾವು ಆಹಾರ ಪೊಟ್ಟಣ ಕೊಡ್ತಾ ಇದ್ದೀವಿ ಕೆಲವು ರಸ್ತೆಯಲ್ಲಿದ್ದವರಿಗೆ. ಇಲ್ಲಿ ಕೂಡ ಆಹಾರ ಪೊಟ್ಟಣ ಕೊಡ್ತಾ ಇದ್ದೀವಿ. ಅದರಲ್ಲಿ ನಾವು ದೊಡ್ಡ ಪ್ರಚಾರವನ್ನು ಬಯಸದೆ ಮಾಡ್ತಕ್ಕಂಥ ಕೆಲಸ, ಪ್ರಚಾರವನ್ನು ಬಯಸೋದಕ್ಕೆ ಮಾಡ್ತಕ್ಕಂಥ. ಆದ್ದರಿಂದಾಗಿ ನಾವು ಬಹುಶಃ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ನಾನು ಇದನ್ನು ನನ್ನ 2 ಪಾಯಿಂಟ್ ಮುಖ್ಯ. ಒಂದು ಕ್ಯಾಂಟೀನ್, ಅದು ಜಿಲ್ಲಾಡಳಿತಕ್ಕೆ ನಿಮ್ಮ ಮೂಲಕ ಅದೊಂದು ಸಂದೇಶ ಹೋಗಬೇಕು. ಅದು ಯಾವ ರೀತಿಯಲ್ಲಿ ಮಾಡ್ತಾರೆ, ಯಾರಾದರೂ ಇಲ್ಲಿ ಉಳ್ಕೊಳ್ಳುವಂಥದ್ದಿದ್ದರೆ ಅವರಿಗೆ ಒಂದು ವಾಸ್ತವ್ಯದ ವ್ಯವಸ್ಥೆ ಮಾಡಬೇಕು. ಒಂದು ಜನಸಾಮಾನ್ಯರ ಇದು ಬೇಡಿಕೆ, ವಾಸ್ತವದ ವ್ಯವಸ್ಥೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಒಂದು ವ್ಯವಸ್ಥೆ ಅದನ್ನು ದೊಡ್ಡ ಒಂದು ಕೆಲಸ ಅಲ್ಲ. ಮತ್ತು ಸಣ್ಣ ಮಟ್ಟಿನ ಲಾಕ್ಡೌನ್, ಸಂಪೂರ್ಣ ಆಗ್ತಕ್ಕಂಥ ಲಾಕ್ಡೌನ್. ಈಗಾಗಲೇ ನನಗೆ ಲಾಕ್ಡೌನ್ ಆಗಿದೆ ಅಂತೇಳಿ ವರ್ತಮಾನ ಬಂತು, ಅದು ಇನ್ನೂ ಘೋಷಣೆ ಆಗಿಲ್ಲ ಕಾಣ್ತದೆ. ಆದರೆ ಲಾಕ್ಡೌನು ಮಾಡುವಾಗ ಬಡವರು ಬದುಕಬೇಕು. ಅದಕ್ಕಾಗಿ ಅವರಿಗೆ ಕಿಟ್ಟನ್ನು ಕೊಡ್ತಕ್ಕಂಥದ್ದು ಮಾಡಬೇಕು. ಮತ್ತು ಪ್ರತಿ ಪಂಚಾಯತಲ್ಲಿ ಗಂಜಿ ಕೇಂದ್ರವನ್ನು ಮಾಡಬೇಕು. ಮಾಡಿದೆ.
ಕೇರಳದಲ್ಲಿ ಗಂಜಿ ಕೇಂದ್ರ ಮತ್ತು ಕೊಟ್ಟನ್ನು ಕೊಡುವಂಥದ್ದು ಮಾಡಿದ್ದಾರೆ, ಕೆಲವು ರಾಜ್ಯದಲ್ಲಿ ಮಾಡಿದ್ದಾರೆ. ಇವತ್ತು ಡೆಲ್ಲಿಯಲ್ಲಿ ಮಾಡಿದ್ದಾರೆ ಅಂತೇಳಿ ನಾನು ತಿಳ್ಕೊಂಡೆ. ಆದ್ದರಿಂದ ಇದು ಎರಡನ್ನ ನನ್ನ ಒಂದು ಮನವಿ, ಈ ಜಿಲ್ಲೆಯಲ್ಲಿ ದೂರ ದೂರ ಮನೆ ಇರ್ತಕ್ಕಂಥವ್ರು ಗುಂಪು ಮನೆ ಇಲ್ಲ ಈ ಒಂದು ಜಿಲ್ಲೆಯಲ್ಲಿ. ಇಲ್ಲಿ ಅಂತೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಅಗತ್ಯವಾಗಿ ಬೇಕಾಗಿದೆ. ನಮ್ಮ ನೆರೆಯ ಭಾಗದಲ್ಲಿ ಈ ವ್ಯವಸ್ಥೆ ಇರುವಾಗ ನಾವು ಅಂತಹ ವ್ಯವಸ್ಥೆಗೆ ಹೋಗಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳುವಂಥ ಮಾತನ್ನು ನಾನು ಈ ಸಂದರ್ಭ ಹೇಳ್ತಾ, ನಾನು ಇನ್ನು ಏನಾದರೂ ಇದ್ದರೆ ಪತ್ರಿಕಾ ಗೋಷ್ಠಿಯನ್ನು ನಾನು ಕರೆಯುವುದಿಲ್ಲ, ನಾನು ಪತ್ರಿಕಾ ಸ್ಟೇಟ್ಮೆಂಟನ್ನು ಮಾತ್ರ ಕೊಡ್ತೇನೆ ಇನ್ನು ಮುಂದಕ್ಕೆ. ಆದ್ದರಿಂದ ಯಾರಿಗಾದರೂ ತೊಂದರೆ ಆದರೆ ನಮ್ಮನ್ನು ಕ್ಷಮಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ಹೈಕೋರ್ಟ್ ತೀರ್ಪನ್ನು ವಿರೋಧಿಸಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ತಟ್ಟಿರುವುದು, ಅದು ಈಗ ಬಂದಿರುವಂತಹ ತೀರ್ಪು ಪ್ರಕಾರ ಹೈಕೋರ್ಟ್ ತೀರ್ಪನ್ನು ಸುಪ್ರೀಂ ಕೋರ್ಟ್ ಹಿಡಿದಿರುವಂಥದ್ದು. ಸೊ ಇದರ ಬಗ್ಗೆ ಏನು ಹೇಳ್ತೀರಿ ಸರ್? ಹೌದು, ಆಮ್ಲಜನಕ ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಬೇಕು ಅಂತೇಳಿ ಅವರ ಒಂದು ಅಂದಾಜು ಪ್ರಕಾರ ಕೆಲವು ರಾಜ್ಯಕ್ಕೆ, ಮುಖ್ಯವಾಗಿ ಡೆಲ್ಲಿ ಇಲ್ಲಿಗೆ ಕೊಡಬೇಕು ಅಂತ ಹೇಳುವಂಥ. ಬಹುಶಃ ಆಮ್ಲಜನಕದ ಕೊರತೆ ನೋಡಿ, ಚಾಮರಾಜನಗರದಲ್ಲಿ 34 ಜನ ಸತ್ತಿದ್ದಾರೆ. ಇವತ್ತು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಇದು ಆಮ್ಲಜನಕದಿಂದ ಸತ್ತದ್ದಲ್ಲ ಅಂತೇಳಿ. ಒಂದು ಆಸ್ಪತ್ರೆಯಲ್ಲಿ ಒಂದು ದಿವಸದಲ್ಲಿ 34 ಜನ ಸಾಯುವುದಾದರೆ, ಹಾಗಿದ್ರೆ ಆ ಕೊರೋನಾ ಒಂದು ಆಸ್ಪತ್ರೆಯಲ್ಲಿ 34 ಜನ ಕೊರೋನಾ ಸೋಂಕಿಂದ 24 ಅಂತೇಳಿ ಅವರ ಹೇಳಿಕೆ, ನಮ್ಮ ಹೇಳಿಕೆ 34 ಜನ ಸತ್ತಿದ್ದಾರೆ. ಅವರು ಹೇಳುದು ಸರ್ಕಾರದ ಹೇಳಿಕೆ 24, ಜನಸಾಮಾನ್ಯರ ಹೇಳಿಕೆ 34. ಒಂದೇ ಎಟ್ ಎ ಟೈಮ್, ಒಂದೇ ಟೈಮ್ನ, ಒಂದೇ ಗಂಟೆಯಲ್ಲಿ, ಒಂದೇ ರಾತ್ರಿ, ಒಂದೇ ಸಮಯದಲ್ಲಿ ಬೇರೆ ಕಾರಣದಲ್ಲಿ 34 ಸಾಯುವುದಾದರೆ ಅದು ಹೇಗಿರ್ಬೋದು ಹೇಳಿ? ಇದಕ್ಕಿಂತ ದೊಡ್ಡ ಸುಳ್ಳು ಬೇಕಾ? ಇದೊಂದು ಕಾಮನ್ ಸೆನ್ಸಿನ ಕ್ವಶನ್. ಇದು ಸಾಮಾನ್ಯ ಜ್ಞಾನದಿಂದ ನಾವು ಕಾಮನ್ ಸೆನ್ಸ್ ಇದು. ಒಂದೇ ರಾತ್ರಿ ಒಂದೇ ಟೈಮ್ನಲ್ಲಿ 34 ಜನ ಬೇರೆ ಕಾರಣ ಸತ್ತಿದ್ದಾರೆ ಅಂತ ಹೇಳ್ತಾರಲ್ಲ, ಇದು ಸರಿಯಾದಂಥ ಮಾಹಿತಿ ಅಂತ ನೀವೇ ಅರ್ಥ ಮಾಡಿಕೊಂಡ್ರೆ ಸಾಕು. ನಾನು ಅದಕ್ಕೆ ಕಮೆಂಟ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಒಂದೇ ಟೈಮ್ನಲ್ಲಿ ಒಂದೇ ರಾತ್ರಿ 34 ಜನ ಸತ್ತಿದ್ದಾರೆ ಒಂದೇ ಟೈಮ್ನಲ್ಲಿ ಅಂತ ಹೇಳಿದರೆ ಅದಕ್ಕೆ ಏನು ಅರ್ಥ? ಬೇರೆ ಇವತ್ತು ಸುರೇಶ್ ಕುಮಾರ್ ಅವರ ಸ್ಟೇಟ್ಮೆಂಟ್ ಇದೆ. ಕೆಲವರು ಸುಳ್ಳು ಹೇಳಲಿಕ್ಕೇನೆ ಹುಟ್ಟಿಕೊಂಡವರಿದ್ದಾರೆ, ಸುಳ್ಳು ಹೇಳಲಿಕ್ಕೇನೆ ಹುಟ್ಟಿಕೊಂಡವರು. ನಾವು ಅವ್ರನ್ನ ಭಾಳ ಸತ್ಯವಂತರು ಅಂತ ತಿಳ್ಕೊಳ್ತೀವಿ, ನಾವು ಅವ್ರನ್ನು ಭಾಳ ಸತ್ಯವಂತರು ಅಂತ ತಿಳ್ಕೊಳ್ತೇವೆ. ಅವ್ರು ಹುಟ್ಟಿದ್ದೇ ಸುಳ್ಳು ಹೇಳಲಿಕ್ಕೆ. ಆದ್ದರಿಂದಾಗಿ ಇಂತಹ ಒಂದು ಕೆಟ್ಟ ವ್ಯವಸ್ಥೆ, ಬಹುಶಃ ನಾನು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ಇರ್ತಿದ್ರೆ, ಸಿದ್ದರಾಮಯ್ಯ ಸರ್ಕಾರ ಇರ್ತಿದ್ರೆ, ಬಹುಶಃ ಈ ಸಮಸ್ಯೆ ನಾನು ಹೇಳ್ತೀನಿ, ತಲೆಯ ಮೇಲೆ ಬೀಳುವ ಪೆಟ್ಟನ್ನು ಖಂಡಿತ ತಡೆಯುತ್ತಿಕ್ಕೊಂತು ಅಂತ ಹೇಳುವಂಥ ಮಾತನ್ನು ನಾನು ಹೇಳ್ತೀನಿ. ತಲೆಗೆ ಬೀಳುವಂಥ ಪೆಟ್ಟನ್ನು ತಪ್ಪಿಸಿ ಖಂಡಿತವಾಗಿ ರಕ್ಷಣೆ ಮಾಡ್ತಾ ಕೆಲಸವನ್ನು ಖಂಡಿತ ಮಾಡ್ತಿದ್ದರು ಅಂತೇಳಿ ನನ್ನ ಮನಸ್ಸು ಹೇಳ್ತದೆ. ಮಾಧ್ಯಮ ಸ್ನೇಹಿತರು ನೀವು ಕೂಡ ಅರ್ಥ ಮಾಡಿಕೊಳ್ತೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ಬಜೆಟ್ ಮಾಡುವಾಗ ಏನು ಭರವಸೆ ಕೊಟ್ಟಿದೆ, ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೇನೆ. 3 ವರ್ಷದಿಂದ ಬಡವರಿಗೊಂದು ಮನೆ ಕೊಡುವಂಥ ಶಕ್ತಿ ಇವರಿಗಿಲ್ಲ. ಬಡವರಿಗೊಂದು ಮನೆ, ನಾವು ಇರುವಾಗ ಮನೆಗಳು ಜಾಸ್ತಿ ಬಂದು ಫಲಾನುಭವಿ ಇಲ್ಲ ಅಂತ ವಾಪಸ್ ಹೋಗಿದೆ ಅಲ್ವಾ? ಜಿಲ್ಲಾ ಸದಸ್ಯರು ಗೊತ್ತಿದೆ, ಜಾಸ್ತಿ ಹೋಗಿದೆ, ಹೆಚ್ಚು ಮನೆಗಳು. ಒಂದು ಪಂಚಾಯತ್ 25 ಮನೆ ಆದರೆ 50 ಮನೆ, ಒಂದು ಪಂಚಾಯತ್ 50 ಮನೆ ಆದರೆ 100 ಮನೆ. ಇದನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ನಮ್ಮಲ್ಲಿ ಕೊರೋನಾ ಸಮಸ್ಯೆ ಬಂದರೆ ಸರ್ಕಾರ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಿತ್ತು
ಅಂತ ಹೇಳೋದಕ್ಕೆ ಅದೊಂದು ಉದಾಹರಣೆ. ನಾನು ಮನೆಗಳ ವಿಚಾರವನ್ನು ಯಾಕೆ ಹೇಳ್ತೇನೆ ಅಂತಂದರೆ, ನಾವು ಹೆಚ್ಚುವರಿಯಾಗಿ ಮನೇಲಿ ಕೊಟ್ಟಂಥವ್ರು ಈಗ ಒಂದೇ ಒಂದು ಮನೆಯನ್ನು ಕೊಡ್ತಾ ಇಲ್ಲ ಅಂತ ಹೇಳಿದರೆ, ಬಹುಶಃ ವಾರಿಯರ್ಸ್ ವಾರಿಯರ್ಸ್ ಇದ್ದಾರೆ, ಈ ಹೆಲ್ತ್ ವರ್ಕರ್ಸ್ ವಾರಿಯರ್ಸ್ ಫೋರ್ ಫ್ರಂಟಲ್ಲಿ ಕೆಲಸ ಮಾಡ್ತಾರೆ, ಸಂಬಳ ಇಲ್ಲ. ಇವರಿದ್ದಾರಲ್ಲ ನಮ್ಮ ಆಶಾ ಕಾರ್ಯಕರ್ತರು, 2-3 ತಿಂಗಳ ಸಂಬಳ ಇಲ್ಲ ಆಶಾ ಕಾರ್ಯಕರ್ತರಿಗೆ. ನಮಗೆ ಗುತ್ತಿಗೆದಾರ ಕೇಳಿದ ನನ್ನಲ್ಲಿ ಒಂದು ಪ್ರಶ್ನೆ, ಸಾರ್ ಇಷ್ಟೆಲ್ಲ ಕೆಲಸ ಆಯ್ತಲ್ಲ ನಿಮ್ಮ ಕಾಲದಲ್ಲಿ, ಒಬ್ಬನಿಗೆ ಒಂದು ಪೈಸೆ ಬಿಲ್ ಬಾಕಿಲ್ಲ ಹಾಕಿ, ನನ್ನ ಒಂದು ಕಾಂಟ್ರಾಕ್ಟ್ ಹೇಳಿದ್ರು ಬಿಲ್ ಬಾಕಿಲ್ಲ, ಅದು ಹೇಗೆ ಆ ಸಿದ್ದರಾಮಯ್ಯನವರು ಮಾಡಿದರು, ನನಗೆ ಆಶ್ಚರ್ಯ ಆಗ್ತದೆ ಅಂತ ಅವನು ಹೇಳಿದ. ಇದೊಬ್ಬ ದೊಡ್ಡ ಕಾಂಟ್ರಾಕ್ಟರ್ ನನಗೆ ಹೇಳಿದ, ಇದು ನಾನು ಸತ್ಯವನ್ನೇ ಹೇಳ್ತಾ ಇದ್ದೇನೆ, ನಾನು ಧರ್ಮ ಪ್ರಕಾರ ಹೇಳ್ತಿದ್ದೆ. ದಯಮಾಡಿ ಬಹುಶಃ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇವತ್ತು ಲಾಕ್ಡೌನ್ ಪತ್ರಿಕಾಗೋಷ್ಠಿ ಮಾಡಬಾರ್ದು ಅಂತ ಹೇಳಿದರು, ಆದರೆ ಕೆಲವು ವಿಷಯಗಳನ್ನ ಹೇಳಬೇಕಾದ ಅನಿವಾರ್ಯತೆ ಇತ್ತು, ಅದಕ್ಕಾಗಿ ನಾನು ಮಾತಾಡಿದೆ. ಅದಕ್ಕೆ ಯಾಕೆ ನಾನು ಕಾನೂನಿನ ಪ್ರಕಾರ ಮತ್ತು ಬೇರೆಗೆ ವೇದವ್ಯಾಸ ಕಾಮತರು ಕೂಡ ಪ್ರೆಸ್ ಕರೆದರು ಅಂತ ತಿಳ್ಕೊಂಡು ಮೇಲೆ ನಾವು ಕೂಡ ಈ ಪತ್ರಿಕಾಗೋಷ್ಠಿ, ಇದು ಕಡೆಯ ಪತ್ರಿಕಾಗೋಷ್ಠಿ, ನಾನು ವಿಚಾರಗಳನ್ನು ಮಾತ್ರ ತಮಗೆ ನಾನು ತಿಳಿಸ್ತೇನೆ, ಪತ್ರಿಕಾಗೋಷ್ಠಿಯನ್ನು ಮಾಡೋದಿಲ್ಲ ಅಂಥೇಳಿ ತಮ್ಮ ಭರವಸೆನೇ ಕೊಡ್ತಾ ನನ್ನ ಮಾತಾಡ್ತೀನಿ. ಮತ್ತೆ ವಾರ್ ರೂಮ್ ಅಲ್ಲಿ 20 ಎಸ್ ಇನ್ನೊಂದು ಮಾರ್ಕೆಟ್ ನಲ್ಲಿ पूछ लेंगे।